ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಹಾಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮ್ಮೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 1ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ತೃತೀಯ ಅಂದರೆ ತದಿಗೆಯ ತಿಥಿ ಇದೆ ಈ ದಿನ. ಈ ದಿನ ಬೆಳಿಗ್ಗೆ 9:43 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಈ ದಿನ ಅಪರಾಹ್ನ 3:17 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಈ ದಿನ ಅಪರಾಹ್ನ 4:07 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಈ ದಿನ ಬೆಳಿಗ್ಗೆ 9:47 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:59 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:31 ಹಾಗೆ ರಾತ್ರಿ 11:19 ರಾತ್ರಿ 12:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:50 ಬೆಳಿಗ್ಗೆ 8:15 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿದೆ. ನಿಮ್ಮ ಜಮೀನನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ ಅಥವಾ ಅಡ್ವಾನ್ಸ್ ಕೊಡುವಂಥ ವಿಚಾರ ಮತ್ತು ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಕುಜ ಅಧಿಕಾರಕ್ಕೆ ಮತ್ತು ಸಾಹಸಕ್ಕೆ ಕಾರಕನಾಗಿರುವಂಥವನು, ಶಕ್ತಿಗೆ ಕಾರಕ ಕೂಡ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳಿದೆ. ಏಕೆಂದರೆ ಈ ಸ್ಪರ್ಧೆಯಲ್ಲಿ ನಿಮ್ಮ ಶಕ್ತಿ, ಸಾಮರ್ಥ್ಯ, ಸಾಹಸವನ್ನು ತೋರಿಸುವಂಥದ್ದು. ಹಾಗೆ
ಕೆಲವರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದೀರಿ, ನಿಮಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಈ ದಿನದ ಪರ್ಫಾರ್ಮೆನ್ಸ್ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಅದರಲ್ಲೂ ಈ ದಿನದ ಇರೋವಂತಹ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 15 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ, ಮಂದಗತಿಯಲ್ಲಿ ಚಲಿಸುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಹಾಗಾಗಿಯೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 31 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 21 ನಿಮಿಷದಿಂದ ರಾತ್ರಿ 2 ಗಂಟೆ 20 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ತುಂಬ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಈ ರವಿಹೋರದಲ್ಲಿ ಆರಂಭ ಮಾಡ್ಬೋದು. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ರವಿಹೋರದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಸರ್ಕಾರದ ಕೆಲಸ ಕಾರ್ಯಗಳಾಗಲಿ, ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ ಈ ದಿನ ರವಿಹೋರದಲ್ಲಿ ನೀವು ಪ್ರಯತ್ನ ಪಟ್ಟರೆ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 18 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 26 ನಿಮಿಷದಿಂದ ಅಪರಾಹ್ನ 3 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 27 ನಿಮಿಷದಿಂದ ರಾತ್ರಿ 10 ಗಂಟೆ 25 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು ಅಥವಾ ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥವರು ಕೂಡ ಈ ದಿನ ಇರುವಂಥ ಚಂದ್ರಹೋರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ನಿಮಗೆ ಸಿಕ್ಕಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಈ ಶುಭ ಮುಹೂರ್ತದಲ್ಲೇ ಆರಂಭ ಆಗಬೇಕು. ಇದರಿಂದ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈಗಾಗಲೇ ಚೈತ್ರ ಮಾಸ ಆರಂಭ ಆಗಿದೆ. ಅದರಲ್ಲೂ ಈ ದಿನದಲ್ಲಿ ತದಿಗೆಯ ತಿಥಿ ಇದೆ. ಈ ಶುಕ್ಲ ಪಕ್ಷದ ತದಿಗೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಇರುವಂಥದ್ದು. ಏಕೆಂದರೆ ಈ ದಿನ ಸೌಭಾಗ್ಯ ಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಸೌಭಾಗ್ಯ ಶಯನ ವ್ರತವನ್ನು ಆಚರಣೆ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ. ಏಕೆಂದರೆ ಈ ದಿನ ಮಧ್ಯಾಹ್ನದ ನಂತರದಲ್ಲಿ ಕೃತಿಕಾ ನಕ್ಷತ್ರ ಇರುತ್ತೆ ಮತ್ತು ಮಂಗಳವಾರ ಇರೋದರಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ತಾ ಇದೆ. ಹಾಗಾಗಿ ಈ ಯೋಗ ಈ ದಿನ ಅಪರಾಹ್ನ 3 ಗಂಟೆ 13 ನಿಮಿಷದಿಂದ ನಾಳೆ ಬೆಳಿಗ್ಗೆ 6 ಗಂಟೆ 17 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ. ಇದನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅಂದರೆ ಈ ಸಿದ್ಧಿಯೋಗ ಇರುವಂಥ ಸಮಯದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಉತ್ಕೃಷ್ಟ ದರ್ಜೆಯ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ಸಮಯದಲ್ಲಿ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಿಂದ ಯಾವುದೇ ರೀತಿಯ ಹಾನಿ ಆಗಲ್ಲ, ಮೋಸ ಆಗಲ್ಲ, ಬದಲಾಗಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗೆ ಬಂಧುಗಳೇ,
ಈಗ ಎಲ್ಲ ಕಡೆ ಕೇಳ್ತಾ ಇರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಈ ಶನಿಯ 7.5 ವಿಚಾರ. ಶನಿಯದ್ದೇ ಸುದ್ದಿ. ಏಕೆಂದರೆ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ 29ರಿಂದ ಶನಿಯ ಸ್ಥಾನ ಬದಲಾವಣೆ ಆಗಿದೆ. ಇಲ್ಲಿ ಶನಿ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಕೆಲವರ 7.5 ಶನಿ ಮುಕ್ತಾಯ ಆಗಿದೆ, ಕೆಲವರಿಗೆ ಈಗಷ್ಟೇ ಆರಂಭ ಆಗಿದೆ, ಕೆಲವರಿಗೆ ಮೊದಲ 2.5 ವರ್ಷ ಮುಗಿದಿದೆ, ಇನ್ನು ಕೆಲವರದ್ದು 5 ವರ್ಷ ಮುಗಿದಿದೆ. ಹೀಗೆ ಹಲವು ರಾಶಿಗಳು ಶನಿ ಪ್ರಭಾವ ವಲಯದಲ್ಲಿರೋದರಿಂದ ಮತ್ತು ಹಲವಾರು ರಾಶಿಗಳ ಮೇಲೆ ಪ್ರಭಾವ ಇರೋದರಿಂದ ಎಲ್ಲ ಕಡೆ ಈ ಚರ್ಚೆ ನಡೀತಾ ಇದೆ. ಹಾಗಾಗಿ ಈ ಶನಿಯ ಈ 7.5 ಏನಿದೆ ಅದು ನಿಜಕ್ಕೂ ಅಷ್ಟು ಅಪಾಯಕಾರಿನ ಅನ್ನುವಂಥ ವಿಚಾರದ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಹಾಗೆ ಈ ಶನಿಯ ಪ್ರಭಾವ ಈಗಾಗಲೇ ಹೇಳಿದಾಗೆ ಅಷ್ಟೊಂದು ಅಪಾಯಕಾರಿನ ಅನ್ನುವಂಥ ಒಂದು ಪ್ರಶ್ನೆಗೆ ನಮ್ಮ ವಿಜ್ಞಾನ ಆಗಲಿ, ನಮ್ಮ ವೈಚಾರಿಕತೆಗಳಾಗಲಿ, ನಮ್ಮ ನಂಬಿಕೆಯಾಗಲಿ ಒಂದು ಸಂಘರ್ಷದ ಸನ್ನಿವೇಶವನ್ನು ಉಂಟು ಮಾಡ್ತಾ ಇದೆ. ಆದರೆ ಗ್ರಹಗಳ ಪ್ರಭಾವ ಇದ್ದೇ ಇದೆ ಅನ್ನೋದಕ್ಕೆ ನಾವು ಚಂದ್ರನ ಮೂಲಕ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇವೆ. ಹಾಗಾಗಿ ಉಳಿದ ಗ್ರಹಗಳು ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರತ್ತೆ ಅನ್ನುವಂಥದ್ದು ಒಂದು ಸಹಜವಾದ ಲೆಕ್ಕಾಚಾರ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವಿತದಲ್ಲಿ ಶನಿಗ್ರಹ 3 ಬಾರಿ ಪ್ರವೇಶ ಪಡೆಯುವಂಥ ಅವಕಾಶ ಇದೆ. ಅಂದರೆ ಪ್ರತಿ 30 ವರ್ಷಗಳಿಗೊಮ್ಮೆ ಶನಿ ಜನ್ಮರಾಶಿಗೆ ಬರ್ತಾನೆ. ಇಲ್ಲಿ 7.5 ಶನಿ 7.5 ವರ್ಷ ಇರುವಂಥದ್ದು, ಅದು ಪ್ರತಿ 2.5 ವರ್ಷಗಳ 3 ಹಂತಗಳಲ್ಲಿ ಬರುತ್ತೆ. ಇಲ್ಲಿ 7.5 ಶನಿಯ ಪ್ರಭಾವ ಅನುಭವಿಸಿದವರ ಪ್ರಕಾರ ಎಲ್ಲ 7.5 ವರ್ಷಗಳ ಶನಿಯಿಂದ ಕೆಟ್ಟದ್ದೇ ಆಗಲ್ಲ. ಮೊದಲ 2.5 ವರ್ಷ ಕಷ್ಟ ಇದ್ದರೆ ಕೊನೆಯ ಹಂತದಲ್ಲಿ ಒಳ್ಳೆಯದಾಗುತ್ತೆ. ಕೆಲವರಿಗೆ ಆರಂಭದಲ್ಲಿ ಒಳ್ಳೆಯದಾಗಿರ್ಬೋದು, ಕೊನೆಯಲ್ಲಿ ಕಷ್ಟಗಳು ಬಂದಿರುವಂಥದ್ದು, ಮಧ್ಯದ್ದು ಯಾವತ್ತೂ ಕೂಡ ಮಧ್ಯಮವೇ ಆಗಿರುತ್ತೆ. ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಶನಿಯ ಅತಿ ಹೆಚ್ಚು ಪ್ರಭಾವ ಮನಸ್ಸಿನ ಮೇಲೆ ಆಗುತ್ತೆ. ಅಂದರೆ ಸದಾ ಒಂದಲ್ಲ ಒಂದು ಮಾನಸಿಕ ಕಿರಿಕಿರಿಗಳು ಆಗ್ತಾನೆ ಇರುತ್ತೆ. ಇನ್ನೊಂದು, ಈ ದೇಹದ ಎಡಭಾಗದ ಕಣ್ಣು, ಕೈ, ಕಾಲು ಮತ್ತಿತರ ಭಾಗಗಳಿಗೆ ಏನಾದರೂ ಒಂದು ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಜೀವಕ್ಕೇನು ಅಪಾಯ ಆಗಲ್ಲ, ಆದರೆ ಮನಸ್ಸು ಮಾತ್ರ ಅಪಾಯಕ್ಕೆ ಸಿಲುಕತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 7.5 ಇರುವಂಥವರು ಶನಿದೇವರನ್ನು, ಆಂಜನೇಯ ಸ್ವಾಮಿಯನ್ನು ಮತ್ತು ಭಗವಾನ್ ಈಶ್ವರನನ್ನು ಪೂಜೆ ಮಾಡಿದರೆ ಒಳಿತು ಅನ್ನುವಂಥ ಅಭಿಪ್ರಾಯ ಇದೆ. ಪ್ರತಿ ದಿನವೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ವಾರಕ್ಕೆ ಒಮ್ಮೆ ಎಳ್ಳೆಣ್ಣೆಯನ್ನು ಕೊಡುವಂಥದ್ದು ಉತ್ತಮ. ಹಾಗೆ ಇಲ್ಲಿ ಶನಿಯನ್ನು ಸದಾಕಾಲ ನೆನಪಿನಲ್ಲಿಟ್ಕೊಂಡ್ರೆ ಸಾಕು ಅನ್ನುವಂಥದ್ದು ಇದರ ತಾತ್ಪರ್ಯ. ಏಕೆ ಅಂತ ಹೇಳಿದ್ರೆ ಈ 7.5 ಇಲ್ಲವೇ ಈ ಶನಿಯ ಪ್ರಭಾವಕ್ಕೆ ಒಳಗಾದಂಥವರು ದೇವಸ್ಥಾನಕ್ಕೆ ಹೋಗ್ತಿರೋ, ಎಳ್ಳೆಣ್ಣೆ ಕೊಡ್ತಿರೋ ಅದೆಲ್ಲವೂ ಕೂಡ ಬದಿಗಿಟ್ಟರೆ ನಿಜವಾಗಿ ಇರಬೇಕಾದದ್ದು ನಮಗೆ ಶನಿಯ ಪ್ರಭಾವ ಇದೆ ಅನ್ನುವಂಥದ್ದರ ಅರಿವು. ಹಾಗಾಗಿ ಈ ಶನಿ ಪ್ರಭಾವದಿಂದ ಅತಿಯಾದ ಮಾನಸಿಕ ಕಿರಿಕಿರಿ ಕಾಡತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿದೆ. ಅಂತಹ ಪರಿಸ್ಥಿತಿಯನ್ನು ನಾವು ಸಂಭಾಳಿಸಬೇಕು. ಆದರೆ ಕೆಲವರಿಗೆ ಈ ಸಂದರ್ಭದಲ್ಲೇ ಖಿನ್ನತೆಗಳು ಉಂಟಾಗುತ್ತೆ, ಉದ್ವೇಗಗಳು ಕಾಡುತ್ತೆ, ನಿರಂತರ ಒತ್ತಡ. ಇದರಿಂದ ಕೆಲವರಿಗೆ ರಕ್ತದೊತ್ತಡ ಬಿಡ್ಬೋದು, ಮಧುಮೇಹವೂ ಕೂಡ ದಾಳಿ ಮಾಡುವಂಥದ್ದು ಇದೆ. ಹಾಗೆ ಈ ಆರೋಗ್ಯ ಸಮಸ್ಯೆ ಬಹಳಷ್ಟು ಮಟ್ಟಿಗೆ ಕಾಣಿಸ್ಕೊಳ್ಳುವಂಥದ್ದು ಈ ಒಂದು ಪರಿಸ್ಥಿತಿಯಲ್ಲೇ. ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿ ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಇನ್ನು ಪ್ರೀತಿ ಪ್ರೇಮದ ಒಂದು ವ್ಯತ್ಯಾಸಗಳಾಗುವಂಥದ್ದು, ಇನ್ನು ಕಚೇರಿಯಲ್ಲಿ ಮಾನಸಿಕ ಒತ್ತಡ ಆಗುತ್ತೆ, ಎಲ್ಲೋ ಒಂದು ಕಡೆ ಅಪಮಾನ ಆಗ್ತಾ ಇರುತ್ತೆ, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಲಾಭಗಳು ಸಿಕ್ಕಲ್ಲ, ಅಲ್ಲಿ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ಸ್ಪರ್ಧೆಯ ಮೂಲಕ ನಾವು ವ್ಯಾಪಾರವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದರಲ್ಲಿ ನಮಗೆ ಶತ್ರುಗಳೇ ಜಾಸ್ತಿ ಇರ್ತಾರೆ. ಇಂತಹ ಒಂದು ವಿಚಿತ್ರವಾದಂತಹ ಘಟನೆಗಳು ಈ ಸಂದರ್ಭದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನಿಜ ಅರ್ಥದಲ್ಲಿ ಈ ಸನ್ನಿವೇಶಗಳೇನಿದೆ ಇದು ಯಾವುದೂ ಕೂಡ ನಮ್ಮನ್ನು ನಾಶ ಮಾಡುವಂಥ ಸಂಗತಿಗಳೇನಲ್ಲ. ಆದರೆ ಕಾಲಘಟ್ಟದಲ್ಲಿ ಮಾತ್ರ ಇದು ನಮ್ಮನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿಬಿಡುತ್ತೆ. ಹಾಗಾಗಿನೇ ಇಂತಹ ಸಮಯದಲ್ಲಿ ಬಹಳ ಪ್ರಜ್ಞಾಪೂರ್ವಕವಾಗಿ ಕಾಲವನ್ನು ಕಳೀಬೇಕು ಅನ್ನುವಂಥದ್ದು ಜ್ಯೋತಿಷ್ಯದ ಅಭಿಪ್ರಾಯ ಆಗಿದೆ. ಹಾಗಾಗಿ ಇದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ತಾಳ್ಮೆ. ಆದರೆ ಅದರ ಜೊತೆಗೆ ಇದೆಲ್ಲ ನಡೀತಾ ಇರುವಂಥದ್ದು ಈ ಶನಿಯ ಪ್ರಭಾವದಿಂದ ಅನ್ನುವಂಥ ಒಂದು ತಿಳುವಳಿಕೆ ಮನಸ್ಸಿನಲ್ಲಿರಬೇಕು. ಹಾಗೆ ಯಾರಾದರೂ ನೋಡಿ ನಮಗೆ ಅಪಮಾನ ಮಾಡಿದ ಕೂಡಲೇ ನಾವು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಇದೆಲ್ಲ ಶನಿಯ ಪ್ರಭಾವದಿಂದ ನಡೀತಾ ಇದೆ.
ಹಾಗಾಗಿ ನಾವು ವಿಪರೀತವಾಗಿ ಚಿಂತೆ ಮಾಡದೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶನಿದೇವರ ಪ್ರೀತ್ಯರ್ಥವಾಗಿ ಮಾಡಬೇಕಾಗಿರುವಂಥ ಶಾಂತಿ ಕ್ರಮಗಳ್ಯಾವುದು ಅನ್ನೋಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇನ್ನು ಅತ್ತೆ ಸೊಸೆ ಮಧ್ಯೆ ಏನಾದರೂ ಜಗಳ ಆಗ್ತಾ ಇದ್ದರೆ ಇದರ ಹಿಂದಿನ ಬೆಂಕಿ ಶನಿಯಿಂದ ಬಂದಿದೆ ಅನ್ನುವಂಥ ವಿಚಾರ ಅರಿವಾಗಬೇಕು. ಆಗ ಇದನ್ನು ಪರಸ್ಪರ ಹೇಳಿಕೊಂಡ್ರೆ ಇಬ್ಬರಿಗೂ ಕೂಡ ಸಹಜ ಸ್ಥಿತಿಯ ಅರಿವಾಗುತ್ತೆ. ಹಾಗಾಗಿ ಜಗಳ ಕಡಿಮೆ ಆಗ್ಬೋದು. ಇನ್ನು ಕೈಯಿಂದ ಪದೇ ಪದೇ ತಪ್ಪಾಗ್ತಾ ಇದ್ದರೆ ಆಗಲೂ ಕೂಡ ಶನಿಯನ್ನು ನೆನಪಿಸಿಕೊಂಡು ಹೆಚ್ಚು ಏಕಾಗ್ರತೆಯನ್ನು ಸಾಧಿಸುವಂಥದ್ದು ಉತ್ತಮ. ಇನ್ನು ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ, ಅಪಾಯಕಾರಿ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಶನಿಯ ನೆನಪಾದರೆ ಸಾಕು, ಅಲ್ಲಿ ನಾವು ಜಾಗ್ರತೆ ವಹಿಸ್ತೀವಿ, ಸ್ವಲ್ಪ ಅಲರ್ಟ್ ಆಗ್ತೀವಿ. ಒಟ್ಟಾರೆ ಈ 7:30 ಅಂತ ಹೇಳಿದ್ರೆ ಭಯ ಹುಟ್ಟಿಸುವಂಥ ಸಂಗತಿಯಲ್ಲ, ಅದು ನಮ್ಮೊಳಗೆ ಒಂದು ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂಥ, ಎಚ್ಚರವನ್ನು ವಹಿಸುವಂಥ, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳುವಂಥ ಒಂದು ಕಾಲ. ಹಾಗಾಗಿ ಶನಿದೇವರು ನಮಗೆ ಕಲಿಸುವಂಥ ಈ ತಾಳ್ಮೆ, ಸಹನೆ ಇವೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಬರುವಂಥದ್ದು. ಹಾಗಾಗಿ ಇದಿಷ್ಟು ವಿಚಾರಗಳನ್ನು ನೀವು ನೆನಪಿಸ್ಕೊಂಡ್ರೆ ಸಾಕು. ಇದು ಜ್ಯೋತಿಷ್ಯದ ಆಧಾರಿತವಾಗಿ ಹೇಳಿರುವಂಥದ್ದಲ್ಲ, ಆದರೆ ನಿಜ ಅನುಭವದಲ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸಗಳು ಈ ರೀತಿ ಇರಬೇಕು ಅನ್ನುವಂಥ ಒಂದು ವಿಶ್ಲೇಷಣೆ ಅಷ್ಟೇ. ಹಾಗಾಗಿ ಈ 7:30 ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಡೆಯುವಂಥ ಈ ಅನುಭವಗಳನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನವಾಗುತ್ತೆ. ಹಾಗಾಗಿ ಸರಿ ದಾರಿಯಲ್ಲಿ ನಡೆಯಬೇಕು, ಪ್ರಾಮಾಣಿಕರಾಗಿರಬೇಕು, ಸಮಯ ಪ್ರಜ್ಞೆ ಇರಬೇಕು ಅನ್ನುವಂಥದ್ದನ್ನು ನ್ಯಾಯಾಧಿಪತಿಯಾದಂಥ ಶನಿದೇವರು ನಮಗೆ ಕಲಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ ಅನ್ನುವಂಥ ಒಂದು ಭಾವನೆ ಬಂದರೆ ಅಷ್ಟೇ ಸಾಕು. ಹಾಗಾಗಿನೇ ತಮಗೂ ಯಾವುದೇ ರೀತಿಯ ಶನಿಯಿಂದ ಬಾಧೆಗಳು ಉಂಟಾಗ್ತಾ ಇದ್ದರೆ ಈ ರೀತಿಯ ಧನಾತ್ಮಕವಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ, ಪೂರ್ಣ ವಿಶ್ವಾಸವನ್ನು ತಂದುಕೊಡುವಂತಹ ದಿನ ಇದು. ಏಕೆಂದರೆ ಕೈ ಹಿಡಿದಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು ಒಂದು ಕಡೆ ಆದರೆ, ಆ ಕೆಲಸಕ್ಕೆ ಬೇಕಾಗಿರುವಂತಹ ಸಹಾಯ ಸಹಕಾರಗಳನ್ನು ಬಹಳ ಸೂಕ್ತ ಸಮಯದಲ್ಲಿ ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾದಂಥ ಫಲದಾಯಕವಾದಂಥ ದಿನ ನಿಮಗೆ. ಇನ್ನು ಮನೆಯಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಂತೋಷವಾಗಿ ಸಮಯವನ್ನು ಕಳೆಯುವಂಥದ್ದು, ಹಾಗೆ ಚರ್ಚೆಯ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು, ಇವೆಲ್ಲ ಈ ದಿನದಲ್ಲಿ ಇರೋದರಿಂದ ಈ ದಿನ ನಿಮಗೆ ಯಶಸ್ವಿ ದಿನವಾಗಿ ಪರಿವರ್ತಿತವಾಗುವಂಥದ್ದು. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ವ್ಯವಹಾರಗಳಲ್ಲಿ ಲಾಭದ ಹಾದಿಯಲ್ಲಿ ನೀವು ಮುನ್ನಡೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ವ್ಯವಹಾರದಲ್ಲಿ ನಿಮಗೆ ಭದ್ರತೆಯ ಅಂಶ ಕಾಣಿಸುತ್ತೆ. ಇನ್ನು ಈ ದಿನ ರವಿಯ ಮಾರ್ಗದರ್ಶನ ಇರ್ಬೋದು, ಅಥವಾ ಒಂದು ಹಿರಿಯರ ಸಲಹೆ ಇರ್ಬೋದು, ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಒತ್ತಾಸೆಯಾಗಿ ನಿಲ್ಲತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಗಡಿಬಿಡಿ ಉಂಟಾಗ್ಬೋದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ. ಆದರೂ ಕೂಡ ಕೆಲವೊಂದು ಅನುಭವದಿಂದ ಈ ದಿನದಲ್ಲಿ ಆಗುವಂಥ ಅವಾಂತರಗಳನ್ನು, ಅವಘಡಗಳನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ಇದೆ. ಹಾಗಾಗಿನೇ ಈ ದಿನ ಬಿತ್ತಿದ್ದೇ ಬೆಳೆಯುತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ಸಾಕು, ಇನ್ನು ಎಲ್ಲ ವಿಚಾರಗಳು ಕೂಡ ತಾನೇ ತಾನಾಗಿ ನಡೆಯುತ್ತೆ. ಆದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲವು ಚಟುವಟಿಕೆಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಆತುರಕ್ಕೆ ಯಾವುದೇ ಕೆಲಸಗಳಾಗಲ್ಲ, ಯಾವುದೇ ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಉತ್ತಮ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಶ್ರಮ ಪಡುವಂಥದ್ದೇ ಬಾಕಿ ಅಷ್ಟೇ ನಿಮಗೆ, ಆದರೆ ಫಲಿತಾಂಶ ಮಾತ್ರ ಈ ದಿನ ಸಿಕ್ಕಲ್ಲ. ಹಾಗಾಗಿ ಕೆಲವರಿಗೆ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಏಕೆಂದರೆ ಪ್ರಯಾಣದಿಂದ ನಿಮಗೆ ಯಾವುದೇ ರೀತಿಯ ಲಾಭಗಳಾಗಲಿ, ಯಾವುದೇ ರೀತಿಯ ಅನುಕೂಲತೆಗಳಾಗಲಿ ಆಗ್ತಾ ಇಲ್ಲ. ಇನ್ನು
ಈ ದಿನದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಮಕ್ಕಳಿಗಾಗಿ ಓಡಾಟ ಇದೆ, ಮಕ್ಕಳಿಗಾಗಿ ಖರ್ಚಿದೆ, ಮಕ್ಕಳ ಓದು, ಅವರ ವ್ಯಾಸಂಗ, ಅವರ ಶಿಕ್ಷಣ, ಅವರ ಆರೋಗ್ಯ, ಇದರ ಕಡೆ ಈ ದಿನ ನೀವು ಸ್ವಲ್ಪ ಗಮನ ಹರಿಸುವಂಥ ಸಂದರ್ಭ ಇದೆ. ಹಾಗೆ ಏನೇ ಮಾಡಿದ್ರೂ ಕೂಡ ನಿಮ್ಮ ಎಲ್ಲೆಯನ್ನು ಮೀರಬೇಡಿ. ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಿವೇಚನೆಯಿಂದ ನೀವು ಖರ್ಚು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಕೂಡ ಈ ದಿನ ಗಮನ ಕೊಡಬೇಕು. ಇನ್ನು ಯಾವುದೇ ವ್ಯವಹಾರಗಳು ನಿಧಾನ ಆಗ್ತಾ ಇದ್ದರೆ ಅದಕ್ಕೆ ತಾಳ್ಮೆಯಿಂದ ನೀವು ಕೆಲಸಗಳನ್ನು ಮುಂದುವರಿಸಿ. ಆತುರಕ್ಕೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ಹಾಗೆ ಈ ದಿನ ಆದಾಯ ಸ್ವಲ್ಪವೇ ಇದ್ದರೂ ಕೂಡ ಉಳಿತಾಯ ಮಾಡಲಿಕ್ಕೆ ಅವಕಾಶಗಳಿದೆ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ನಾಳೆಗಾಗಿ ನೀವು ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು. ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮುರುಗನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಕುತೂಹಲಕಾರಿಯಾಗಿರುವಂಥ ದಿನ. ಅದರಲ್ಲೂ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ತೀರಿ. ಬಹಳ ದಿನಗಳಿಂದ ನೀವು ಪರಿಹಾರ ಸಿಗಲಿ ಅಂತ ಹೇಳಿ ಬಯಸ್ತಾ ಇದ್ದಂಥ ಒಂದು ಸಂದರ್ಭ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗಾಗಿನೇ ಒಂದು ಸ್ಪರ್ಧೆಯಾಗಲಿ, ಒಂದು ಪೈಪೋಟಿಯಾಗಲಿ, ಒಂದು ಕಾಂಪಿಟೇಷನ್ ಆಗಲಿ, ಎಲ್ಲವನ್ನೂ ಕೂಡ ಸಮರ್ಥವಾಗಿ ಎದುರಿಸುವಂಥ ಧೈರ್ಯ ಈ ದಿನ ನಿಮಗೆ ಬಂದಿರುತ್ತೆ. ಇದನ್ನು ನೀವು ಆತ್ಮವಿಶ್ವಾಸ ಅಂತ ಹೇಳಿ ಕರಿಬೋದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ಒಳ್ಳೆಯ ಸಮಯ ಇರೋದರಿಂದ, ಗ್ರಹಗತಿಗಳು ಅನುಕೂಲಕರವಾದಂಥ ಸ್ಥಿತಿಯಲ್ಲಿರೋದ್ರಿಂದ ಕೆಲಸಗಳು ಬಹಳ ವಿಶೇಷ ಮಟ್ಟದಲ್ಲಿ ನಡೆಯುತ್ತೆ. ಹಾಗೆ ಈ ದಿನದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ವಾಹನಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ವಾಹನವನ್ನು ಬದಲಾವಣೆ ಮಾಡುವಂಥ ಒಂದು ಆಲೋಚನೆ ಮನಸ್ಸಿನಲ್ಲಿ ಇರುತ್ತೆ. ಒಟ್ಟಾರೆ ಈ ದಿನದ ಆಲೋಚನೆಗಳು ನೀವು ಕಾರ್ಯರೂಪಕ್ಕೆ ತಂದುಬಿಟ್ರೆ ಅದು ತುಂಬ ಲಾಭದಾಯಕವಾಗಿ ಇರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗದ ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿದೆ. ಏನನ್ನಾದರೂ ನೀವು ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನ ಆದಾಯ ಉತ್ತಮವಾಗಿದೆ, ಹಣದ ಹೂಡಿಕೆ ಚೆನ್ನಾಗಿದೆ. ಇನ್ನು ಖರ್ಚು ವೆಚ್ಚಗಳು ನಿಯಂತ್ರಣದಲ್ಲಿರೋದ್ರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಈ ಅವಕಾಶವನ್ನು ಬಳಸ್ಕೊಳ್ಳಿ. ಇದು ಒಳ್ಳೆಯ ಸಮಯ. ಹಾಗಾಗಿ ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವ, ನಿಮ್ಮ ಅಂತಸ್ತು ಏರಿಕೆ ಆಗುವಂಥದ್ದು. ಜೊತೆಗೆ ದಾನ ಧರ್ಮಾದಿ ವಿಚಾರದಲ್ಲೂ ಕೂಡ ಕೆಲವರು ನಿಮ್ಮನ್ನು ಸಂಪರ್ಕಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕನಸಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಳ್ಳೆಯ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲೂ ಕೂಡ ತುಂಬ ಸ್ವತಂತ್ರರಾಗಿರ್ತೀರಿ. ಹಾಗಾಗಿ ಮನಸ್ಸಿಗೆ ಹಿತ ಅನ್ನಿಸುವಂಥ, ಸಂತೋಷ ಅನ್ನಿಸುವಂಥ ಘಟನೆಗಳೇ ಈ ದಿನ ಜರುಗುವಂಥದ್ದು. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷ ಇರುವಂಥ ದಿನ. ಯಾಕೆಂದರೆ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನೇ ನೀವು ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನದಿಂದ ತುಂಬ ಲಾಭಗಳು ಉಂಟಾಗುವಂಥದ್ದಿದೆ. ಅದರಲ್ಲೂ ದಿಢೀರಾಗಿ ಧನಲಾಭ ಉಂಟಾಗುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಮುಂದುವರಿಯುತ್ತೆ. ಹಣದ ಕೊರತೆ ಅನ್ನುವಂಥದ್ದು ಇರಲ್ಲ. ಹಾಗೆ ಸಮಾಜದ ಪ್ರಮುಖ ವ್ಯಕ್ತಿಗಳ ಪರಿಚಯ ಈ ದಿನ ಹೆಚ್ಚಾಗುವಂಥದ್ದು. ಅವರಿಂದ ಕೂಡ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನ ಹೊಸತು ನಿಮ್ಮ ಒಂದು ಲಾಭದಲ್ಲೇ ಇರುವಂಥದ್ದು. ಅಂದರೆ ಹೊಸ ಮನೆ ಆಗಲಿ, ಹೊಸ ವಾಹನ ಆಗಲಿ, ಹೊಸ ಒಡವೆ ವಸ್ತ್ರಗಳಾಗಲಿ ಈ ದಿನ ನಿಮಗೆ ಲಭ್ಯವಾಗುವಂಥ ಸೂಚನೆಗಳು ಸಿಗ್ತಾ ಇದೆ. ಇವತ್ತಲ್ಲ ನಾಳೆ ಅದರ ಮಾಲೀಕರು ನೀವೇ ಅನ್ನುವಂಥದ್ದರ ವಿಚಾರದಲ್ಲಿ ನಿಮಗೆ ಭದ್ರತೆ ಇರುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ. ಏಕೆಂದರೆ ಬಹಳ ಕಷ್ಟಪಟ್ಟು, ಬಹಳ ವಿಚಾರಪೂರ್ವಕವಾಗಿ ಮಾತಾಡಿ, ಒಂದು ಚರ್ಚೆ ಮಾಡಿ ಅದಕ್ಕೆ ಒಂದು ರೀತಿಯ ಅಂತಿಮ ರೂಪರೇಷೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿನೇ ಈ ದಿನ ಲಾಭದ ಅಂಶ ಹೆಚ್ಚಾಗಿರುತ್ತೆ. ಉದ್ಯೋಗದ ವಾತಾವರಣ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರ ಚಾತುರ್ಯದ ವಿಚಾರದಿಂದ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿ ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ ಈ ದಿನ ಕೂಡ.
ಹಾಗೆ ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಮನೆಯ ವಾತಾವರಣದಲ್ಲಿ ಸ್ವಲ್ಪ ನೆಮ್ಮದಿ ಏನೋ ಇದೆ, ಆದರೆ ಕುಟುಂಬಕ್ಕಾಗಿ ನಿಮ್ಮ ಜವಾಬ್ದಾರಿಗಳೇನು ಅನ್ನುವಂಥದ್ರ ಬಗ್ಗೆ ಈ ದಿನ ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಕುಟುಂಬಸ್ಥರ ಪೂರ್ಣವಾದಂಥ ಸಹಕಾರ ಈ ದಿನ ಸಿಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ಸುಳ್ಳು ಆಶ್ವಾಸನೆಗಳಿಂದ ಮೋಸ ಹೋಗುವಂಥ ದಿನ. ಕೆಲವರನ್ನು ಅತಿಯಾಗಿ ನಂಬೋದ್ರಿಂದಲೇ ಈ ದಿನ ಅನರ್ಥಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ಈ ದಿನ ನೀವು ನಿಂತಿಲ್ಲ, ಬೇರೆಯವರ ವಿಶ್ವಾಸದ ಭರವಸೆಯ ಮಾತಿನ ಮೇಲೆ ನೀವು ನಿಂತಿದ್ದೀರಿ. ಹಾಗಾಗಿನೇ ಈ ದಿನದ ನಿಲುವು, ಆ ತಳ ನಿಮಗೆ ಗಟ್ಟಿಯಾಗಿಲ್ಲ. ಹಾಗಾಗಿನೇ ನಿಮ್ಮ ಒಂದು ನಿಲುವನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಹೊಸ ಸಮಸ್ಯೆಗಳು ಉದ್ಭವಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕು. ಹಳೆಯದೇ ಮುಂದುವರೆದ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಅದು ಮುಂದುವರಿಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರ್ಯಕಾರಣ ಸಂಬಂಧಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಈ ದಿನದಲ್ಲಿ ಕೌಟುಂಬಿಕ ವಾತಾವರಣ ಕೂಡ ಸ್ವಲ್ಪ ಅಸ್ತವ್ಯಸ್ತವಾಗಿಯೇ ಇರುವಂಥದ್ದು. ಹಾಗೆ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಒಂದು ರೀತಿಯ ಕಿರುಕುಳ, ಒಂದು ರೀತಿಯ ಟೀಕೆಗಳನ್ನು ಮಾಡುವಂಥದ್ದು, ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಸಾಮರ್ಥ್ಯದ ಬಗ್ಗೆನೇ ಕೆಲವರು ಮಾತಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ಚಿಂತನೆಯಲ್ಲಿ ನಿಮಗೆ ಸ್ವಲ್ಪ ನೋವುಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಆದಾಯದ ಮಾರ್ಗಗಳೇನಿದೆ ಅದು ಸ್ವಲ್ಪ ನಿಧಾನವಾಗಿ ತೆರೆದುಕೊಳ್ಳುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಯಾವುದೇ ರೀತಿಯ ಫಲಗಳು ಬೇಗ ಸಿಕ್ಕಲ್ಲ, ಸ್ವಲ್ಪ ತಾಳ್ಮೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮಗೆ ನೆಮ್ಮದಿಯನ್ನು ತರುವಂಥ ಕೆಲಸಗಳನ್ನು ಮಾಡಿ. ಮಾನಸಿಕವಾಗಿ ಯಾವುದೇ ಒತ್ತಡಕ್ಕೆ ಸಿಲುಕಬೇಡಿ. ಹಾಗಾಗಿ ಮುಕ್ತವಾಗಿ ಮಾತಾಡುವಂಥದ್ದು, ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಇದನ್ನು ಅನುಸರಣೆ ಮಾಡ್ತಾಯಿರಿ. ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಇರುತ್ತೆ. ಅದರಲ್ಲೂ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸದಲ್ಲಿ ಅತಿರೇಕಕ್ಕೆ ಹೋಗಬೇಡಿ. ಯಾವುದೇ ಒಂದು ಎಕ್ಸ್ಟ್ರೀಮಿಟಿಯನ್ನು ಈ ದಿನ ನೀವು ಕಾಣಿಸ್ಕೊಳ್ಬಾರ್ದು. ಹಾಗಾಗಿನೇ ಅಂತಹ ಒಂದು ಸಂದರ್ಭದಲ್ಲಿ ತುಂಬ ಪ್ರಶಾಂತವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಬಹಳ ಬೇಗ ಅದನ್ನು ಅರ್ಥೈಸ್ಕೊಳ್ಬೇಕು. ಅದರಂತೆ ನೀವು ಕುಟುಂಬದಲ್ಲಿ ನಿಮ್ಮ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಫಲ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭವನ್ನು ತರ್ತಾ ಇಲ್ಲ. ಅವಕಾಶಗಳೇನೋ ಇದೆ, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಿಮಗೆ ಇರುವಂಥ ಈ ದೂರದೃಷ್ಟಿಯ ಕೊರತೆಯಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇದೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಹೊಂದಾಣಿಕೆಯ ಅಗತ್ಯತೆ ಇದೆ. ಹಾಗೆ ಹಿರಿಯರನ್ನು ಗೌರವದಿಂದ ಈ ದಿನ ನೀವು ನೋಡ್ಕೊಳ್ಬೇಕಾಗತ್ತೆ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಪ್ರೋತ್ಸಾಹಗಳು ದೊರೆಯುವಂಥದ್ದು, ಆದರೆ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ದುಡುಕಿ ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಕೆಲವೊಂದು ಅನರ್ಥಗಳಾಗ್ತಾ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮನ್ನು ವಂಚಿಸಿ ಹಣ ಸೆಳೆಯುವಂಥ ಮೋಸಗಾರರ ಬಲೆಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ತಜ್ಞರ ಅಭಿಪ್ರಾಯವನ್ನು ಪಡೆದೇ ಮುಂದುವರಿಬೇಕಾಗುತ್ತೆ. ಎಚ್ಚರವಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಯಶಸ್ವಿ ದಿನ.
ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇದೆ, ಸ್ಪಷ್ಟ ಅರಿವಿದೆ. ಹಾಗೆ ಯಾವ ಕೆಲಸದಿಂದ ಯಾವ ರೀತಿಯ ಪ್ರತಿಫಲ ಇದೆ ಅನ್ನುವಂಥದ್ದರ ಲೆಕ್ಕಾಚಾರ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಗೆಳೆಯರ ಜೊತೆಯಲ್ಲೂ ಕೂಡ ಕೆಲವೊಂದು ವ್ಯವಹಾರಗಳಿಗೆ ಕೈ ಹಾಕಿದಿರಿ, ಅದರಲ್ಲೂ ಕೂಡ ನಿಮಗೆ ಲಾಭ ಇದೆ. ಹಾಗೆ ನಿಮ್ಮ ವೃತ್ತಿಪರ ವ್ಯವಹಾರಗಳು ಎಂದಿಗಿಂತಲೂ ಕೂಡ ಈ ದಿನದಲ್ಲಿ ಬಹಳ ಉತ್ತಮವಾದಂಥ ಪ್ರಗತಿದಾಯಕವಾದಂಥ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ನಿಮ್ಮ ವ್ಯಾಪಾರಿ ಧರ್ಮವನ್ನು, ನಿಮ್ಮ ವ್ಯಾಪಾರದಲ್ಲಿರುವಂಥ ನಿಮಗೆ ಆಸಕ್ತಿಯನ್ನು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಬೇರೆಯವರು ಹೇಳುವಂಥ ಒಂದು ಸಲಹೆ, ಮಾರ್ಗದರ್ಶನ ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಮುಂದೆ ಒಳ್ಳೆಯದಾಗತ್ತೆ. ಹಾಗೆ ಮನೆಯ ವಾತಾವರಣ ಸಂತೋಷದಿಂದ ಕೂಡಿರುವಂಥದ್ದು, ಹಾಗೆ ನಿಮ್ಮ ಕಷ್ಟ ಸುಖವನ್ನು ವಿಚಾರ ಮಾಡುವಂಥದ್ದು, ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನಲಿಕ್ಕೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಜೀವನದಲ್ಲಿ ಏನು ಆಗಬೇಕು ಅಂತ ಹೇಳಿ ಬಯಸ್ತಿರೋ ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ಪ್ರತಿಫಲ ಪಡ್ಕೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ಹಠ ಧೋರಣೆ ಆಗ್ಬೋದು, ನಿಮ್ಮ ಒಂದು ಮೇಧಾವಿತನ ಆಗ್ಬೋದು, ಇವೆಲ್ಲವೂ ಕೂಡ ಸಕಾಲಕ್ಕೆ ಕೂಡಿ ಬರೋದರಿಂದ ಈ ಒಂದು ಕಾಂಬಿನೇಷನ್ ಏನಿದೆ ಅದು ಅತ್ಯುತ್ತಮ ಫಲವನ್ನು ನಿಮಗೆ ತರುತ್ತೆ. ಹಾಗೆ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಚರ್ಚೆಗಿಟ್ಟು ಅದರಲ್ಲಿ ಬರುವಂಥ ಒಂದು ಫಲಿತಾಂಶ ಏನಿದೆ ಅದನ್ನು ಜಾರಿಗೊಳಿಸುವಂಥ ಒಂದು ಸಂದರ್ಭದಲ್ಲಿದ್ದೀರಿ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿರುವಂಥ ನೀವು ಅಷ್ಟೇ ಪ್ರಾಮಾಣಿಕರಾಗಿರ್ತೀರಿ. ಒಳ್ಳೆಯ ಹೃದಯವಂತಿಕೆ ಇದೆ ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಳ್ಳೆಯ ಕೆಲಸ ಮಾಡುವಂಥ ದಿನ. ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗೆ ಈ ದಿನದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ಚೆನ್ನಾಗಿದೆ. ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಿಮಗೆ ಚೆನ್ನಾಗಿದೆ. ಹಾಗಾಗಿನೇ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ನಿಮ್ಮ ಮಾತು ಸ್ವಲ್ಪ ಒರಟಾಗಿರ್ಬೋದು ಈ ದಿನ, ಆದರೆ ಹೃದಯ ಮಾತ್ರ ತುಂಬ ತಿಳಿಯಾಗಿರುತ್ತೆ. ಹಾಗೆ ಕೆಲವರು ವಿಚಾರದಲ್ಲಿ ಈ ದಿನ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದೇ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ನಿಮ್ಮ ಮಾತನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಜವಾಬ್ದಾರಿಗಳನ್ನು ನೀವು ಮೊದಲು ತಿಳ್ಕೊಂಡು ನಂತರದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಹಾಗಾಗಿನೇ ಆತರಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಬೇಡಿ, ಸ್ವಲ್ಪ ನಿಧಾನಿಸಬೇಕು. ಇನ್ನು ಕೆಲವು ವಿಚಾರಗಳನ್ನು ಸರಿಯಾಗಿ ಪರೀಕ್ಷಿಸದೆ ಯಾರಿಗೂ ಭರವಸೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಅವಕಾಶವಾದಿಗಳ ಜೊತೆ, ಆಪರ್ಚುನಿಸ್ಟ್ ಇದ್ದಾರಲ್ಲ ಅಂಥವರ ಜೊತೆ ಯಾವುದೇ ವ್ಯವಹಾರವನ್ನು ಇಟ್ಕೊಳ್ಬೇಡಿ. ಇದನ್ನು ತುಂಬ ಎಚ್ಚರಿಕೆಯಿಂದಲೇ ನೀವು ನೋಡಬೇಕಾಗತ್ತೆ. ಹಾಗೆ ಈ ದಿನ ನಾಜೂಕಿನ ತಳುಕು ಬಳುಕಾಗಿ ಮಾತಾಡುವಂಥವರು ಕೆಲವರು ಇದ್ದಾರಲ್ಲ, ಅಂಥವರ ಮಾತಿಗೆ ಈ ದಿನ ಮರುಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಹಾಗೆ ಆರೋಗ್ಯದಲ್ಲಿ ಒಂದು ಪರಿಪೂರ್ಣತೆ ಬೇಕು. ಅದಕ್ಕಾಗಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಒಂದು ಆರೋಗ್ಯ ಸಲಹೆಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಂತೆ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಇನ್ನು ಅಪರಿಚಿತರ ಜೊತೆಯಲ್ಲಾಗಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಬೇಕಾಗುತ್ತೆ. ಹಾಗಾಗಿನೇ ನಿಮ್ಮ ಧೋರಣೆಯನ್ನು ಎಷ್ಟು ಸಡಿಲಿಸ್ತೀರೋ ಅಷ್ಟೇ ನಿಮಗೆ ಮನಃಶಾಂತಿ ಇರುತ್ತೆ. ಹಾಗೆ ಕೆಲವು ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಬರ್ಬೋದು. ಆದರೆ ಅದು ತೆರೆಯ ಮರೆಯಲ್ಲಿ ಅದಕ್ಕೆ ಆದಂಥ ಒಂದು ಸಿದ್ಧತೆ ಏನು, ಅದು ತಾನೇ ತಾನಾಗಿ ಪಡ್ಕೊಳ್ಳುವಂಥ ಒಂದು ದಾರಿ ಯಾವುದು, ಇದರ ಬಗ್ಗೆ ನಿಮಗೆ ಅರಿವಿಲ್ಲ. ಹಾಗಾಗಿ ಕೆಲಸ ಕಾರ್ಯಗಳು ನಿಮ್ಮ ಗಮನಕ್ಕೆ ಬರದೆ ನಡೀತಾ ಇರುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಸಮಯೋಚಿತವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಲಾಭವನ್ನು ಮಾಡ್ಕೊಳ್ತೀರಿ. ಇದು ಬಹಳ ಮುಖ್ಯ. ಅಲ್ಲಿಗೆ ಗಾಳಿ ಬಂದಾಗ ತೂರಿಕೋ ಅಂತ ಹೇಳಿ ಹಿರಿಯರು ಹೇಳಿದ್ದಾರಲ್ಲ, ಆ ಮಾತು ಈ ದಿನ ನಿಮಗೆ ಅನ್ವಯವಾಗುತ್ತೆ. ಹಾಗೆ ಈ ಸಮಸ್ಯೆಗಳೇನಿದೆ ಅದನ್ನು ಒಂದೊಂದಾಗಿ ಅವಕಾಶಗಳಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ.
ಹಾಗಾಗಿ ಈ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಹೇಗೆ ಅನ್ನುವಂಥದ್ದರ ವಿಚಾರ ನಿಮಗೆ ಬಹಳ ಬೇಗ ಗೊತ್ತಾಗ್ಬಿಡತ್ತೆ. ಇನ್ನು ಈ ದಿನ ಯಾರಿಗಾದರೂ ಪ್ರಾಮಿಸ್ ಮಾಡುವ ಮೊದಲು ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ದೀರ್ಘಕಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವ್ರಿಗೆ ಒಂದು ಮುಕ್ತಿ, ಏಕೆಂದರೆ ಅದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ನಿಮಗೆ ಲಭ್ಯವಾಗುತ್ತೆ. ಒಟ್ಟಾರೆ ಈ ದಿನದಲ್ಲಿ ನೀವು ಯಾವ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸ್ತೀರೋ ಅದರಲ್ಲಿ ಹೆಚ್ಚಿನ ಲಾಭ ಇದೆ, ಅದರಲ್ಲಿ ಹೆಚ್ಚಿನ ಫಲ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಹಾಗಾಗಿಯೇ ಈ ದಿನ ನಿಮ್ಮ ತನವನ್ನು ಕೂಡ ಮರೆತು ಕೆಲವು ವಿಚಾರಗಳಲ್ಲಿ ನೀವೇ ಏಕಾಂಗಿಯಾಗಿ ಹೋರಾಡುವಂಥ ಸಂದರ್ಭ ಕೂಡ ಇರುತ್ತೆ. ಆದರೆ ಇದೆಲ್ಲವೂ ಕೂಡ ನಿಮಗೆ ಅಷ್ಟೊಂದು ಫಲದಾಯಕವಾಗಿಲ್ಲ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಇರಲಿ, ಅದರಿಂದ ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯ ಭದ್ರತೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಹಠಮಾರಿ ಧೋರಣೆ ಇರುವಂಥ ದಿನ. ನಿಮ್ಮ ಕೆಲಸ ಆಗಬೇಕು, ನಿಮ್ಮ ಮೂಗಿನ ನೇರಕ್ಕೆ ಫಲಿತಾಂಶಗಳು ಸಿಗಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಫಲಿತಾಂಶ ಹೀಗೆ ಇರಲಿ ಅಂತ ಹೇಳಿ ನೀವು ಬಯಸಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸ್ಬಿಡಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಹಾಗೆ ಈ ದಿನ ಹಣಕಾಸಿನ ಸಮಸ್ಯೆಗಳು ಹೆಚ್ಚು ನೋವನ್ನು ಉಂಟು ಮಾಡುವಂಥದ್ದು ಇದೆ. ಏಕೆಂದರೆ ಈಗಾಗಲೇ ಹಣವನ್ನು ಕಳ್ಕೊಂಡಿದ್ದೀರಿ, ಯಾರಿಗೋ ಕೊಟ್ಟು ಈ ದಿನ ನೀವು ಪಶ್ಚಾತ್ತಾಪ ಪಡುವಂಥ ಸ್ಥಿತಿಗೆ ಬಂದಿದ್ದೀರಿ. ಹಾಗಾಗಿಯೇ ಪ್ರಮುಖವಾದಂಥ ವಿಚಾರಗಳು, ಇನ್ವೆಸ್ಟ್ಮೆಂಟ್ ವಿಚಾರ, ಇದರಲ್ಲಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲಿ ನಿರುತ್ಸಾಹದ ವಾತಾವರಣ ಇರುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ನೀವು ಮಾಡುವಂಥ ಒಳ್ಳೆಯ ಕೆಲಸವನ್ನು ಯಾರೂ ಕೂಡ ಗುರುತಿಸ್ತಾ ಇಲ್ಲ. ಇದು ಬಹಳ ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ನಾಟು ಬಿಟ್ಟಿದೆ, ಮನಸ್ಸಿನ ವೇದನೆ ಇದು. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಇನ್ನು ಈ ದಿನ ಮೋಜು ಮಸ್ತಿ ಇತ್ಯಾದಿಗಳ ಕಡೆ ಗಮನ ಹರಿಸಬೇಡಿ. ಅದರಲ್ಲೂ ಯುವಕರು ಯುವತಿಯರು ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ಈ ದಿನ ಯಾವುದೇ ಒಂದು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭದಲ್ಲಿ, ಯಾವುದೇ ತೀರ್ಮಾನಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಕೆಲವು ಆಧಾರ ಸಹಿತವಾಗಿ ನೀವು ಮುಂದುವರಿಬೇಕಾಗತ್ತೆ. ಅದಕ್ಕೆ ಒಂದು ಪ್ರೂಫ್ ಬೇಕು, ಅದನ್ನು ಇಟ್ಕೊಂಡೇ ನೀವು ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುವಂಥ ಸಂದರ್ಭ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ನೀವು ಕೃಷಿ ಮಾಡಿದ್ರೂ ಕೂಡ ಅಲ್ಲಿ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಉದ್ಯೋಗಸ್ಥರು ಸರಿಯಾದ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಿಬಿಟ್ರೆ ಅದ್ಭುತವಾದಂಥ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕಿದ್ರೂ ಕೂಡ ಮಹಾ ಆನಂದ ಉಂಟಾಗುವಂಥದ್ದು. ಜೊತೆಗೆ ಈ ದಿನದಲ್ಲಿ ಸರಿಯಾಗಿ ಆಲೋಚನೆ ಮಾಡಿ ಕೆಲವೊಂದು ತೂಕದ ಮಾತುಗಳನ್ನು ಆಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿಯೇ ಈ ದಿನ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಕೂಡ ಇರುತ್ತೆ. ಆದರೆ ಕೆಲಸದಲ್ಲಿ ನೀವು ದಿಢೀರಾಗಿ ಯಶಸ್ಸನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕಲ್ಪನೆ ನಿಮಗೆ ಇರಬಾರ್ದು. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಈಗಾಗಲೇ ಹೇಳಿದಾಗೆ ಸುಧಾರಣೆಯತ್ತ ನಡೀತಾ ಇದೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಅಮೂಲ್ಯ ಅವಕಾಶ ಕೂಡ ನಿಮಗೆ ಇರುತ್ತೆ. ಇನ್ನು ಈ ಸಂದರ್ಭ ನಿಮಗೆ ಪ್ರಯಾಣ ಶುಭ ಮತ್ತು ಲಾಭವನ್ನು ತರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರು ಈ ದಿನ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ಏಕೆಂದರೆ ಕೆಲವೊಂದು ಅನರ್ಥಗಳು ಆಗುವಂಥ ಸಂದರ್ಭ ಇದೆ. ಜೊತೆಗೆ ಸಮಸ್ಯೆಗಳು ಬಹಳ ಮುಖ್ಯವಾಗಿ ಒಂದೊಂದಾಗಿ ಬರುವಂಥದ್ದು.
ಒಟ್ಟಿಗೆ ಬಂದರೆ ಒಂದು ಅರ್ಥದಲ್ಲಿ ಎದುರಿಸ್ಬೋದು. ಆದರೆ ಈ ಒಂದೊಂದೇ ಕಿರುಕುಳಗಳೇನಿದೆ ಅದು ಹೆಚ್ಚು ಬಾಧಿಸುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ವ್ಯವಹಾರ ಮಾಡಿದ್ರೂ ಕೂಡ ಕಾನೂನು ಕಟ್ಟಲೆ ಏನಿದೆ, ಕಾನೂನಿನ ಪಾಲನೆ ಏನಿದೆ, ಇದನ್ನು ನೀವು ರಾಜಿ ಮಾಡಿಕೊಳ್ಬಾರ್ದು. ಕಾನೂನಿನಂತೆಯೇ ನಡಿಬೇಕಾಗತ್ತೆ. ಇನ್ನು ಈ ದಿನ ಆತುರದ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಈ ದಿನ ಬೇರೆಯವರನ್ನು ಮೋಸಗೊಳಿಸುವಂಥದ್ದಾಗಲಿ, ಬೇರೆಯವರನ್ನು ನೋಯಿಸುವಂಥ ಒಂದು ವಿಚಾರವಾಗಲಿ ನೀವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಬರ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಗೆ ಭರವಸೆಯನ್ನು ನೀಡುವ ಮೊದಲು ನಿಮ್ಮ ಇತಿಮಿತಿಯನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ನಂತರ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.